ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ. ಇದು ಶನಿವಾರದ ಫುಲ್ ಡೇ ಬ್ಲಾಗ್. ಲಾಂಗ್ ವೀಕೆಂಡ್ ಇರೋದ್ರಿಂದ ಎಲ್ಲರೂ ರೆಸಾರ್ಟ್ಗೆ ಹೋಗೋಣ ಅಂದ್ಬಿಟ್ಟು ಅರ್ಲಿ ಮಾರ್ನಿಂಗ್ ಫ್ರೆಶಪ್ ಆಗಿ ಟೀ ಕಾಫಿ ಕುಡ್ಕೊಂಡು ಮನೆಯಿಂದ ಹೊರಟ್ವಿ. ಇವತ್ತು ಶ್ರಾವಣ ಶನಿವಾರ ಆಗಿರೋದ್ರಿಂದ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ರೆಸಾರ್ಟ್ಗೆ ಹೊರಟ್ವಿ. ಯಾವ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ, ಏನೇನೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ಈ ವ್ಲಾಗಲ್ಲಿ ಫುಲ್ ಡೇ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಫ್ಯಾಮಿಲಿ ಜೊತೆ ಹೋಗೋದಂದ್ರೇ ಒಂದು ದೊಡ್ಡ ವಿಶೇಷ. ಮನೆ ಗೇಟ್ ಎಂಟ್ರಿನಲ್ಲೇ ನೋಡಿ ಆಪೋಸಿಟಲ್ಲಿ ನಮ್ಮ ಮನೆ ಹತ್ರ ದೇವಸ್ಥಾನ ಇದೆ. ಸೋಮವಾರ ಇದಕ್ಕೆ ಕುಂಭಾಭಿಷೇಕ, ಹೊಸ ದೇವಸ್ಥಾನ ನೋಡ್ತಾ ಇದ್ದೀರಲ್ಲ, ಇದೇನೆ ನಮ್ಮನೆ ಆಪೋಸಿಟೇ 2 ಸೈಡ್ ಬಿಟ್ಟು ದೇವಸ್ಥಾನ. ಎಷ್ಟು ಚೆನ್ನಾಗಿರುತ್ತಲ್ವ ಈ ಥರ ಎಲ್ಲ ಇದ್ದರೆ. ಮನೆ ಮುಂದೆ ದೇವಸ್ಥಾನ ಇದ್ದರೆ ಏನೋ ಒಂಥರ ವೈಬ್ರೇಷನ್ ಗೈಸ್, ಪಾಸಿಟಿವ್ ವೈಬ್ಸೇ ತುಂಬಿರುತ್ತೆ. ಡೈಲಿ ಆ ಗಂಟೆ ಸೌಂಡು ಮತ್ತು ಸುಪ್ರಭಾತ ಸೌಂಡು ಸಖತ್ತಿರುತ್ತೆ. ಈ ಎಕ್ಸ್ಪೀರಿಯೆನ್ಸ್ ಯಾರೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ ಶೇರ್ ಮಾಡಿ. ಹಾಗೆ ದೇವಸ್ಥಾನ ಒಂದು ಟೈಮ್ ವಿಸಿಟ್ ಮಾಡಿಕೊಂಡು ಹೊರಟ್ವಿ ನಾವು ಕಾರಲ್ಲಿ. ನಾವು ಹೋಗ್ತಿರೋ ರೆಸಾರ್ಟ್ ಬಂದು ಬ್ಯಾಂಗ್ಳೂರು ಔಟ್ಸ್ಕಟ್ಸಲ್ಲಿದೆ. ಯಾವ ರೆಸಾರ್ಟ್ ಅಂತ ಕೂಡ ಹೇಳ್ತೀನಿ ನೋಡಿ. ಇಲ್ಲಿ ನೈಸ್ ರೋಡು, ಕೆಂಗೇರಿ ರೋಡ್ಗೆ ಇಳಿದ ತಕ್ಷಣ ಎಷ್ಟು ಟ್ರಾಫಿಕ್ ಇದೆ. ಲಾಂಗ್ ವೀಕೆಂಡ್ ಇರೋದ್ರಿಂದ ಎಲ್ಲರೂ ಅಷ್ಟೇ ಈ ಥರ ಒನ್ ಡೇ ಪ್ಲ್ಯಾನಿಂಗು, ಟ್ರಿಪ್ ಪ್ಲ್ಯಾನಿಂಗು ಎಲ್ಲ ಮಾಡ್ತಾಯಿರ್ತಾರೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಆಲ್ಮೋಸ್ಟ್ 20 ಮಿನಿಟ್ಸ್ ಅದೇ ನೈಸ್ ರೋಡ್ ಎಂಟ್ರಿನಲ್ಲೇ ಇದ್ವಿ ನಾವು. ಆನ್ ದ ವೇ ನನ್ನ ತಂಗಿ ಫ್ಯಾಮಿಲಿ ಕೂಡ ಜಾಯ್ನ್ ಆಯಿತು. ಇವರು ನನ್ನ ತಂಗಿಯವ್ರ ಯಜಮಾನ್ರು ಕಿಶೋರ್ ಅಂತ. ಮಧ್ಯದಲ್ಲಿ ಒಂದು ಪಿಕ್ ಸ್ಟಾಪ್ ತೊಗೊಂಡ್ವಿ 8 o'clock ಹಂಗೆ. ನೋಡ್ರಲ್ಲ, ಶಿವಸಾಗರ್ ದರ್ಶಿನಿ ಹತ್ರ ಸ್ಟಾಪ್ ಮಾಡಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೋದ್ವಿ. ನನ್ನ ತಂಗಿ ಮಗಳು ನಿಕ್ಕಿ ಅಂತ. ಇವತ್ತಿನ ಡೇ ಪೂರ್ತಿ ಫುಲ್ ಮಸ್ತ್ ಎಂಜಾಯ್. ಮಕ್ಕಳು ಏನೇನೆಲ್ಲ ತರಲೆ ಮಾಡ್ತಾರೆ, ಹೆಂಗೆಲ್ಲ ಇರುತ್ತೆ ನೋಡಿ. ಎಲ್ಲಿ ಬಂದಿದ್ದೀರಾ ಎಲ್ಲರೂ? ಬಿಸಿ ಬಿಸಿ ತಟ್ಟೆ ಇಡ್ಲಿ ತಿನ್ನಕ್ ಬಂದಿದ್ದೀವಿ. ಯಾವ ಕಡೆ ಪಯಣ? ಯಾವ ಕಡೆ ಪಯಣ? ರೆಸಾರ್ಟ್. ಸೈಕಲ್ ಇದೆ, ಕಾರಲ್ಲಿ ಕುತ್ಕೊಂಡು ವೀಲಿಂಗ್ ಮಾಡ್ತೀಯಾ? ಹೆಂಗ್ ವೀಲಿಂಗ್ ಮಾಡೋದು ತೋರ್ಸು. ಹೌದಾ, ಒಂದ್ ವೀಲಲ್ಲಿ ಹೋಗೋದ್ರಿಂದ ವೀಲಿಂಗ್ ಅಂತಾರ. ಹೌದು, ಯಾರು ಹೇಳಿದ್ ನಿಂಗೆ? ಗೊತ್ತಾ? ಎಲ್ಲಿ ನೋಡಿದ್ದ ನೀನು? ಎಲ್ಲಿ ನೋಡ್ದೆ ನಿಕ್ಕಿ? ಬಿಡದಿ ಬಿಟ್ಟಿದ ತಕ್ಷಣವೇ ಬೆಟ್ಟ ಗುಡ್ಡಗಳು ಸ್ಟಾರ್ಟ್ ಆಗುತ್ತೆ. ಸುತ್ತಲೂ ಬೆಟ್ಟನೇ ಇರುತ್ತೆ. ನಾವು ಹೋಗ್ತಿರೋ ರೆಸಾರ್ಟ್ ಕೂಡ ಅಷ್ಟೇ ಬೆಟ್ಟದ ಮಧ್ಯಾಹ್ನ ಇರೋದು. ಬೆಟ್ಟಗಳ ಮಧ್ಯಾಹ್ನ ಇದೆ. ನೋಡಿದ್ರಲ್ಲ ನಾವು ಯಾವ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ ಅಂತ. ಶಿಲಾಂಧರ ರೆಸಾರ್ಟು. ಇದು ಬಿಡದಿಯಿಂದ 1 hour ಹೋಗಬೇಕು. ಆಲ್ಮೋಸ್ಟ್ 27 ಕಿಲೋಮೀಟರ್ ಏನೋ ಆಗುತ್ತೆ ಬಿಡದಿಯಿಂದ. ತುಂಬಾ ಚೆನ್ನಾಗಿದೆ. ಈ ರೆಸಾರ್ಟ್ ಲೊಕೇಟ್ ಆಗಿರೋದು ಬಂದು ಬ್ಯಾಂಗ್ಳೂರು ಔಟ್ಸ್ಕಟ್ಸಲ್ಲಿ ಶಿಲಾಂಧರ ರೆಸಾರ್ಟ್ ಅಂತ. ಶಿಲಾಂಧರ ಅಂದರೆ ಶಿವನ ಹೆಸರು ಅಂದ್ಕೊತೀನಿ. ಫುಲ್ಲು ಗ್ರೀನರಿ, ಸುತ್ತಲೂ ಗ್ರೀನರಿ ಇರುತ್ತೆ. ರೆಸಾರ್ಟ್ ಇರೋದೇ ಬೆಟ್ಟಗಳ ಮಧ್ಯ. ಹೋಗ್ತಾ ಹೋಗ್ತಾ ನಿಮಗೆ ತೋರಿಸ್ತೀನಿ ಎಲ್ಲನೂ. ಕಾರ್ ಪಾರ್ಕಿಂಗ್ ಆದಮೇಲೆ ರೈಟ್ ಸೈಡು ನೋಡಿದ್ರಲ್ಲ ಎಂಟ್ರೆನ್ಸ್ ಹೇಗಿದೆ ಅಂತ. ಈ ಥರ ಇದೆ ಎಂಟ್ರೆನ್ಸು. ಲೆಫ್ಟ್ ಸೈಡು ರಿಸೆಪ್ಷನ್ ಇದೆ. ಇಲ್ಲಿ ನಾವು ಆಲ್ರೆಡಿ ಬುಕ್ ಮಾಡಿದ್ವಿ. ಇಲ್ಲೆಲ್ಲ ಎಂಟ್ರಿ ಮಾಡಿಸ್ಬಿಟ್ಟು ಹೋಗಿದ ತಕ್ಷಣ ಲೆಫ್ಟ್ ಸೈಡ್ ಒಂದು ಮೂರ್ತಿ ಸಿಗುತ್ತೆ. ನೀವು ನೋಡ್ತಾ ಇದ್ರಲ್ಲ, ಇದೆಲ್ಲ ಯಾವುದು ಕೂಡ ಕಲ್ಲಲ್ಲ, ಎಲ್ಲ ಸಿಮೆಂಟಿಂದನೇ ಮಾಡಿರೋದು. ಬಟ್ ಆದರೆ ಕಲ್ಲಿನ ರೀತಿ ಗೊತ್ತಾಗುತ್ತೆ. ಅದೇನೇ ಸ್ಪೆಷಾಲಿಟಿ. ತುಂಬಾ ಚೆನ್ನಾಗಿರುತ್ತೆ. ಇಷ್ಟು ಆ್ಯಕ್ಟಿವಿಟೀಸ್ ಇದೆ ಇದರಲ್ಲೆಲ್ಲನೂ. ಪಕ್ಕದಲ್ಲಿ ಕೂಪನ್ಸ್ ಕೂಡ ಇದೆ ನೋಡಿ. ಅಷ್ಟು ಕೂಪನ್ಸ್ ತೊಗೊಂಡು ಅಷ್ಟು ಕೂಪನ್ ಕಳೆದು ನಾವು ಆಡ್ಬೋದು. ಈ ರೆಸಾರ್ಟ್ಗೆ ಫೀ ಬಂದು 1600 ಏನೋ 1400 ಅನ್ಕೊತೀನಿ. ವಿತ್ ವೆಲ್ಕಮ್ ಡ್ರಿಂಕ್ಸು, ಲಂಚು, ಡಿನ್ನರು ಮತ್ತು ಈವ್ನಿಂಗ್ ಸ್ನ್ಯಾಕ್ಸು. ವಿತೌಟ್ ಡಿನ್ನರ್ ಕೂಡ ಇದೆ. ನೀವು ಗೂಗಲಲ್ಲಿ ಚೆಕ್ ಮಾಡಿದ್ರೆ ನಿಮಗೆಲ್ಲನೂ ಗೊತ್ತಾಗುತ್ತೆ. ಇಲ್ಲಿ ಸಮ್ ಫಾರ್ಮಾಲಿಟೀಸ್ ಇರುತ್ತೆ. ಇದನ್ನೆಲ್ಲ ಫಿಲ್ ಮಾಡಬೇಕು. ಲೈಕ್ ಒಳಗಡೆ
ಏನಾದರೂ ತೊಂದರೆ ಆದರೆ ಅವ್ರ ಜವಾಬ್ದಾರಿ ಎಲ್ಲ ಅನ್ನೋ ಥರ ಎಲ್ಲ ಬರೆಸ್ಕೊತಾರೆ. ನೀವು ನೋಡಿಬಿಟ್ಟು ಸೈನ್ ಮಾಡಬೇಕು. ರೆಸಾರ್ಟ್ ಎಂಟ್ರಿ ಆಗಿದ ತಕ್ಷಣ ಒಂದು ಕೇವ್ ಥರ ಸಿಗುತ್ತೆ. ಇಲ್ಲಿ ಕೇವ್ ಒಳಗಡೆ ಒಂದು 150 ಮೀಟರ್ ಅಷ್ಟು ಕೇವ್ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಎಲ್ಲನೂ ನೋಡಿದ್ರೆ ಎಲ್ಲನೂ ಕಲ್ಲು ಅಂತ ಅನಿಸುತ್ತೆ, ಬಟ್ ಇದೆಲ್ಲ ಮಾಡಿರೋದು ಸಿಮೆಂಟಿಂದಲೇ. ಸಖತ್ತಿರುತ್ತೆ ನಿಜವಾಗ್ಲೂ. ಒಂದು ಸಲ ಫ್ರೀ ಆದಾಗ ವಿಸಿಟ್ ಮಾಡಿ, ತುಂಬ ಎಂಜಾಯ್ ಮಾಡ್ಬೋದು. ಈ ರೆಸಾರ್ಟ್ ಎಂಟ್ರಿನಲ್ಲೇ ನೋಡ್ತಾ ಇದ್ರಲ್ಲ, ಈ ಥರ ಶಿಲ್ಪಕಲೆಗಳೇ ಜಾಸ್ತಿ. ಒಂದೊಂದು ಕಂಬದಲ್ಲೂ ಒಂದೊಂದು ಶಿಲ್ಪಕಲೆನ ಈ ಥರ ಆರ್ಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ರೆಸಾರ್ಟ್ ಫಸ್ಟ್ ಎಂಟ್ರಿ ಆಗಿದ ತಕ್ಷಣ ಲೆಫ್ಟ್ ಸೈಡು ಡೈನಿಂಗ್ ಹಾಲ್ ಇರುತ್ತೆ, ರೈಟ್ ಸೈಡು ರೆಸಾರ್ಟ್ ಎಂಟ್ರಿ ಇರುತ್ತೆ. ಇದು ನೋಡ್ತಾ ಇದ್ದೀರಲ್ಲ, 1200 400 ಏನು ಪೇ ಮಾಡಿರ್ತೀರಾ ಅದು ಬಿಟ್ಟು ಇದೆಲ್ಲ ಚಾರ್ಜಬಲ್ ಗೇಮ್ಸು ಇಷ್ಟು ಕೂಡ. ಈ ಕೋಟ್ ನೋಡಿ ಎಷ್ಟು ಚೆನ್ನಾಗಿದೆ. ಕಮ್ ಎಕ್ಸ್ಪೀರಿಯನ್ಸ್ ನೇಚರ್ ಅಟ್ ಇಟ್ಸ್ ಬೆಸ್ಟ್, ಡಿಸ್ಕನೆಕ್ಟ್ ಫ್ರಮ್ ಯುವರ್ ರುಟೀನ್ಸ್ ಸಿಟಿ ಲೈಫ್. ಎಷ್ಟು ಚೆನ್ನಾಗಿದೆ ಅಲ್ವಾ. ರೆಸಾರ್ಟ್ ಎಂಟ್ರಿ ಆಗಿದ ತಕ್ಷಣ ಲೆಫ್ಟ್ ಸೈಡ್ ಡೈನಿಂಗ್ ಅಲ್ಲಿ ಇರುತ್ತೆ, ರೈಟ್ ಸೈಡ್ ರೆಸಾರ್ಟ್ ಎಂಟ್ರಿ ಇರುತ್ತೆ. ಮಧ್ಯದಲ್ಲಿ ನೋಡಿದ್ರಲ್ಲ, ಇದು ಶಿಲಾಧರೇಶ್ವರ ಅಂದರೆ ಶಿಲ. ಅದೊಂದು ಸಣ್ಣದಾಗಿ ಮೂರ್ತಿ ಇಟ್ಟಿದ್ದಾರೆ. ಇಲ್ಲಿ ಎಲ್ಲರಿಗೂ ಈ ಥರ ಪ್ಯಾಂಟ್ ಹಾಕ್ತಾರೆ. ನನ್ನ ಬದಲು ನಿಕ್ಕಿ ಹಾಕಿಸ್ಕೊಂಡ್ಲು, ನನಗೆ ಬೇಕು ಅಂತ. ಮಕ್ಕಳಿಗೆ ಇರಲಿಲ್ಲ, ಸೊ ಅವಳು ಹಾಕಿಸ್ಕೊಂಡ್ಲು. ಹೋಗಿದ ತಕ್ಷಣ ಮಕ್ಕಳು ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಜಿಪ್ ಲೈನ್ ಆ್ಯಕ್ಟಿವಿಟೀಸು ಅದು ಇದು ಎಲ್ಲನೂ ಪೇ ಮಾಡಿ ತಗೋಬೇಕು. ನೋಡಿದ್ರಲ್ಲ ಗ್ರೀನರಿ ಎಷ್ಟಿದೆ ಅಂತ. ರೆಸಾರ್ಟ್ ಪೂರ್ತಿ ಇದೇ ಥರ ಇರುತ್ತೆ. ನೀವು ಎಲ್ಲೇ ಶೂಟ್ ಮಾಡಬೇಕಾದ್ರೂ ಸುತ್ತ ಕೂಡ ಗಿಡ ಮರ ಬೆಟ್ಟ ಇದೇ ರೀತಿ ಇರುತ್ತೆ. ಫುಲ್ ವಿಡಿಯೋ ನೋಡಿ, ನಿಮಗೆ ಫುಲ್ ರೆಸಾರ್ಟ್ ವ್ಯೂ ನಿಮಗೆ ಫುಲ್ ಇದರಲ್ಲಿ ಶೇರ್ ಮಾಡಿದ್ದೀನಿ ನಾನು. ಫನ್ ಆ್ಯಕ್ಟಿವಿಟೀಸು, ಔಟ್ಡೋರ್ ಗೇಮ್ಸು, ಇಂಡೋರ್ ಗೇಮ್ಸು ಮತ್ತು ಚಾರ್ಜಬಲ್ ಆ್ಯಕ್ಟಿವಿಟೀಸ್ ಯಾವುದಾದ್ರಿದೆ, ರೋಪ್ ಆ್ಯಕ್ಟಿವಿಟೀಸು ಎಲ್ಲನೂ ಅಷ್ಟೇ. ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಮಾತ್ರ ತುಂಬಾ ಒಳ್ಳೆ ರೆಸಾರ್ಟ್ ಅಂತ ಹೇಳ್ಬೋದು. ಒಂಚೂರು ಬೋರಿಂಗ್ ಆಗೋದಿಲ್ಲ. ಎಷ್ಟೊತ್ತು ಬೇಕಾದರೂ ಯಾವ ಗೇಮ್ ಎಷ್ಟೊತ್ತು ಬೇಕಾದ್ರೂ ಆಡ್ತಾ ಇರ್ಬೋದು. ಫುಟ್ಬಾಲು, ಟೇಬಲ್ ಟೆನ್ನಿಸು, ಇದೇ ಥರ ತುಂಬಾ ಇದೆ. ರೂಮ್ ಕೂಡ ನೀವು ಬುಕ್ ಮಾಡ್ಕೋಬೋದು. ಇಲ್ಲಿ ನಾವೇನು ರೂಮೆಲ್ಲ ಏನು ಬುಕ್ ಮಾಡಿರಲಿಲ್ಲ, ಜಸ್ಟ್ ಒನ್ ಡೇ ಪ್ಲಾನ್ ಥರ ಮಾಡಿಕೊಂಡು ಬೆಳಗ್ಗೆ ಹೋಗಿ ನೈಟ್ ಬಂದಿದ್ದು ಮಿಕ್ಸ್ ಲಂಚ್ ಮತ್ತು ವೆಲ್ಕಮ್ ಮುಗಿಸ್ಕೊಂಡು ಹೊರಟ್ವಿ ಅಲ್ಲಿಂದ. ಯಾವುದು ಬಿಡ್ತಾ ಇರೋದು ನೀನು? ಕಿಂಗ್ ಅದು ಯಾವ ಗೇಮು ನಿಕ್ಕಿ ಆಡಕ್ಕೆ ಬಿಡ್ತಾ ಇರಲಿಲ್ಲ. ಅವಳ ಜೊತೆ ಆಡಬೇಕು, ಅವ್ಳು ಏನು ಹೇಳ್ತಾಳೋ ಅದನ್ನೇ ನಿಕ್ಕಿ ಯಾವ್ದು ಬಿಡ್ತಾಳೋ ಅದೇ ಬಿಡೆ ನೀನು. ಫುಲ್ ವಿಡಿಯೋ ನೋಡಿ, ಫುಲ್ ರೆಸಾರ್ಟ್ ಏನೇನಿದೆ ಎಲ್ಲನೂ ಶೇರ್ ಮಾಡಿದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಬೇರೆಯವರು ಕೂಡ ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ ರೆಸಾರ್ಟ್ಗೆಲ್ಲ, ಈ ಥರ ರೆಸಾರ್ಟ್ಸ್ಗೆ ಹೋಗೋಕ್ಕೆ. ಹಾಗೆ ಲೈಕ್ ಕೊಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು.
ಅವ್ನಿಗೆ ನಡ್ಕೋಗೈತೆ. ಭೂಮಿ ಬಾಯ್. ತುಳಿಬೇಕು ಪಾಪ, ಏನು ತಿರುಗಿಸಲ್ಲ ಪಾಪ. ತುಳಿಬಿಟ್ಟು ಮೂವ್ ಮಾಡ್ಬೇಕದ್ನ. ಜೋರಾಗಿ ತುಳಿ, ರೆಡಿ. ಓ, ಅದು ತಿರ್ಗೋ ತಡಿ. Done. I am done. ನಾನು ಆಡ್ಬೇಡ ಅಂತ ಹೇಳಿದ ಅದಕ್ಕೆ.
ಸಾಕು 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 ಅಂಕಲ್ ನಿಲ್ಲಿಸ್ಬಿಡ್ರಿ ಅಂಕಲ್ ನಿಲ್ಲಿಸ್ಬಿಡ್ರಿ. ಅದು ಬರ್ತೀರ ನಿಂದ ಆಮೇಲೆ ಬರ್ಸ್ತೀನಿ. बाय बाय बुबी को शील बाय.